ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ, ನಾನು ಜಯೇಶ್. ನಗರಾಭಿವೃದ್ಧಿ ಸಚಿವರಾದ ಮೇಲೆ ಕೃಷ್ಣ ಬೈರೇಗೌಡರು ಹೇಳಿದ್ರು, ಪಾದಾಚಾರಿಗಳು ಓಡಾಡುವಂತಹ ಜಾಗದಲ್ಲಿ ಫುಟ್ಪಾತ್ ಯಾವುದೇ ರೀತಿಯ ವ್ಯಾಪಾರಗಳು ನಡಿಬಾರ್ದು, ಮಾಡಿದ್ರೆ ಇಷ್ಟು ದಿನ ಗಡುವು ಕೊಡ್ತೀನಿ, ನೀವಾಗೇ ತೆರವುಗೊಳಿಸಿ, ಅದಾದ್ಮೇಲೆ ನೀವು ಮಾಡಿಲ್ಲ ಅಂದ್ರೆ ಜುಲೈ 1ರಿಂದ ನಾವಾಗೆ ಒತ್ತಾಯಪೂರ್ವಕವಾಗಿ ತೆರವುಗೊಳಿಸಬೇಕು ಅಂತ ಹೇಳಿದ್ರು. ಹಾಗಾದ್ರೆ ಅವರ ಕ್ಷೇತ್ರ ಕೊಡಿಗೆಯಲ್ಲಿ, ಅಂದ್ರೆ ಕೊಡಿಗೆಯಲ್ಲಿ ಪೊಲೀಸ್ ಸ್ಟೇಷನ್ ಕರೆಕ್ಟ್ ಆಪೋಸಿಟ್ ಒಂದು ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಇಂದ ನೀವು ನೋಡ್ಬೋದು ಈ ಫುಟ್ಪಾತ್ ಅಥವಾ ಏನು ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ. ಇಲ್ಲಿ ಎಲ್ಲ ಕಸ ಕಡ್ಡಿಗಳನ್ನು ಹಾಕಿ ಸಾರ್ವಜನಿಕರು ಓಡಾಡದೇ ಇರೋ ರೀತಿ ಮಾಡಿದ್ದಾರೆ. ಈಗ ಮುಂದೆ ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಪಾರ್ಕಿಂಗ್ ಗಳನ್ನ ಮಾಡಿದ್ದಾರೆ, ಕೆಟ್ಟೋಗಿರೋ ಗಾಡಿಗಳನ್ನ ನಿಲ್ಲಿಸಿದ್ದಾರೆ. ಹಾಗೇನೆ ಇಲ್ಲಿ ಫುಟ್ಪಾತ್ ಅಲ್ಲಿ ಜನಗಳಂತೂ ಓಡಾಡಕ್ ಆಗ್ತಿಲ್ಲ, ರೋಡ್ ಅಲ್ಲಿ ಓಡಾಡ್ತಿದ್ದಾರೆ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗಿಲ್ವಾ? ಹಾಗಾದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನ ಮೊದಲು ಯಾಕೆ ಎಬ್ಬಿಸಿದ್ರು? ಇಂತಹ ಕಸ ಗಡ್ಡಿಗಳನ್ನ ತುಂಬಿರುವ ಜಾಗವನ್ನ ಯಾಕೆ ಅವರು ಕ್ಲಿಯರ್ ಮಾಡಿಲ್ಲ? ಇದೆಲ್ಲ ಅವರ ಗಮನದಲ್ಲಿ ಇದೆಯಾ ಅಥವಾ ಗಮನದಲ್ಲಿ ಇಲ್ಲದೆ ಸುಮ್ಮನೆ ಇದು ನನ್ನ ಕ್ಷೇತ್ರ, ಯಾರು ಏನ್ ಮಾಡ್ತಾರೆ ಅನ್ನೋ ಒಂದು ಬೇಜವಾಬ್ದಾರಿತನವನ್ನ ತೋರಿದಾರ ಅಂತ. ಹಾಗೇನೆ ಮುಖ್ಯವಾಗಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರನ್ನ ಕ್ಲೀನ್ ಮಾಡೋ ಬರದಲ್ಲಿ ತಮ್ಮ ಕ್ಷೇತ್ರವನ್ನ ಮರ್ತಿದ್ದಾರಾ ಅಥವಾ ಕ್ಷೇತ್ರದಲ್ಲಿ ಏನ್ ಮಾಡ್ತಿದ್ದಾರೆ? ತಮ್ಮ ಕ್ಷೇತ್ರ ಇಷ್ಟೊಂದು ಗಬ್ಬು ನಾರ್ತಾ ಇದೆ. ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳು ಇರಲಿ, ಹಾಗೇನೆ ಅದು ಸೆಕೆಂಡ್ರಿ. ಇಲ್ಲಿ ಫಸ್ಟು ಕಸ ಕಡ್ಡಿಗಳಿದೆ, ಇಲ್ಲಿ ಜನಗಳು ಓಡಾಡೋದಕ್ಕೇ ಇಲ್ಲ, ಒಂಚೂರು ಆಗ್ತಾ ಇಲ್ಲ. ಮುಂದ್ಗಡೆ ಸ್ಟೇಷನ್ ಏನು ಸೀಸ್ ಮಾಡಿರುತ್ತೆ ಗಾಡಿಗಳು, ಅದಂತಂದು ಇಲ್ಲ ಹಾಕಿದ್ದಾರೆ. ಇಲ್ಲಿ ಯಾರ ಗಮನದಲ್ಲಿದೆ? ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನದಲ್ಲಿ ಇದೆಯಾ ಅಥವಾ ಪೊಲೀಸ್ ಸ್ಟೇಷನ್ ಅವರ ಬೇಜವಾಬ್ದಾರಿತನನ ಅಥವಾ ಸಚಿವರ ಬೇಜವಾಬ್ದಾರಿತನನ? ಹಾಗಾದ್ರೆ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ರೂಲ್ಸ್, ಹಾಗಾದ್ರೆ ಸಚಿವರ ಕ್ಷೇತ್ರದಲ್ಲಿ ಒಂದು ರೂಲ್ಸ್ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಹಾಗಾದ್ರೆ ಸಚಿವ ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರಕ್ಕೊಂದು ರೂಲ್ಸ್, ಹಾಗೇನೆ ಬೆಂಗಳೂರು ನಗರದಲ್ಲಿರುವವರಿಗೆ, ಅಂದ್ರೆ ಬೆಂಗಳೂರು 5 ನಗರ ಪಾಲಿಕೆಗಳು ಏನ್ ವಿಂಗಡಣೆ ಮಾಡಿದ್ದಾರೆ ಅಲ್ಲಿರುವವರಿಗೊಂದು ರೂಲ್ಸ್, ಹಾಗೇನೆ ನಮ್ಮ ಸಚಿವರ ಕ್ಷೇತ್ರಕ್ಕೆ ಒಂದು ರೂಲ್ಸ್ ಅನ್ನೋದು ಇಲ್ಲಿ ಮುಖ್ಯವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗೇನೆ ಇಲ್ಲಿ ನೀವು ಆಟೋವನ್ನು ನೋಡ್ಬೋದು, ಇದು ಪಾಳು ಬಿದ್ದಿರೋ ಆಟೋ, ಇದು ಎಷ್ಟು ವರ್ಷಗಳಿಂದ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇದಿರೋದು ಕೂಡ ಪಾದಾಚಾರಿ ಓಡಾಡುವಂತಹ ಜಾಗದಲ್ಲಿನೇ. ಹಾಗಾದ್ರೆ ಇಲ್ಲಿ ಸಾರ್ವಜನಿಕರು ಓಡಾಡಲ್ವಾ? ಇಲ್ಲಿ ಆಕ್ಸಿಡೆಂಟ್ ಅಪಘಾತಗಳು ಆಗಲ್ವಾ? ಇಲ್ಲಿ ಸಾರ್ವಜನಿಕರು ಇಲ್ಲಿ ಓಡಾಡಕ್ಕಾಗದೆ ಇಲ್ಲಿ ಮುಳ್ಳು ಬೇಲಿಗಳೆಲ್ಲ ಇದೆ. ಇಲ್ಲಿ ಪಾರ್ಕಿಂಗ್ ಕೂಡ ಮಾಡಿದ್ದಾರೆ, ಕೆಟ್ಟೋಗಿರೋ ಗಾಡಿಗಳನ್ನು ನಿಲ್ಲಿಸಿದ್ದಾರೆ. ಇಲ್ಲೂ ಕೂಡ ಅದೇ ಪರಿಸ್ಥಿತಿ. ಈಗ ನೀವು ಹೇಳಿದ್ರಿ, ಬೆಂಗಳೂರಲ್ಲಿ ಪಾದಾಚಾರಿಗಳು ಓಡಾಡುವಂತಹ ಜಾಗದಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ದಾರೆ, ಅದರಿಂದ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತಿದೆ. ಸಾರ್ವಜನಿಕರು ಪಾದಾಚಾರಿ ಮಾರ್ಗ ಬಿಟ್ಟು ರಸ್ತೆಯಲ್ಲಿ ನಡೆದಾಡುವಂತಹ ಪರಿಸ್ಥಿತಿ ಬಂದಿದೆ. ಇದರಿಂದ ಅಪಘಾತ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ. ಹಾಗಾಗಿ ನಾವು ಫುಟ್ಪಾತ್ ಒತ್ತುವರಿ ಮಾಡ್ತಿದ್ದೇವೆ ಅಂತ ಹೇಳಿದ್ರಿ. ಹಾಗೇನೆ ನಿಮ್ಮ ಕ್ಷೇತ್ರದಲ್ಲಿ ಪಾದಾಚಾರಿಗಳು ಓಡಾಡುವ ಜಾಗದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಪಾದಾಚಾರಿಗಳು ಓಡಾಡುವ ಜಾಗ ಯಾವ ರೀತಿ ಇದೆ, ಇದು ನಿಮ್ಮ ಗಮನದಲ್ಲಿ ಬಂದಿಲ್ವಾ? ಹಾಗಾದ್ರೆ ನಿಮ್ಮ ಕ್ಷೇತ್ರವನ್ನ ಯಾಕೆ ನೀವು ಈಗ ಇಟ್ಕೊಂಡು ಹಾಗೇನೆ ಫುಟ್ಪಾತ್ ಒತ್ತುವರಿ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ರಿ? ನಿಮ್ಮ ಕ್ಷೇತ್ರ ಎಷ್ಟು ನೀಟಾಗಿ ಎಷ್ಟು ಶುದ್ಧವಾಗಿದೆ ಅನ್ನೋದನ್ನ ನಮ್ಮ ಫೋಕಸ್ ಟಿವಿ ನಿಮಗೆ ಇವತ್ತು ತಿಳಿಸ್ತಾ ಇದೆ. ಹಾಗಾಗಿ ನಮ್ಮ ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರಿಗೆ ನಾವು ಕೇಳ್ಕೊಳ್ತಿರೋದು ಇಷ್ಟೇ, ಮೊದಲಿಗೆ ನಿಮ್ಮ ಕ್ಷೇತ್ರವನ್ನು ನೋಡಿ, ಆಮೇಲೆ ಬೆಂಗಳೂರು ನಗರವನ್ನ ನೋಡಿ. ಫಸ್ಟ್ ನಮ್ಮ ಕೆಲಸವನ್ನ, ನಮ್ಮ ಕ್ಷೇತ್ರ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಅಲ್ಲಿನ ಪರಿಸ್ಥಿತಿಗಳನ್ನ ಸರಿಪಡಿಸಿಕೊಂಡು ಬೆಂಗಳೂರನ್ನ ಉತ್ತಮಗೊಳಿಸಿದ್ರೆ ಇನ್ನೂ ಉತ್ತಮ ಅಂತ ನಮ್ಮ ಅಭಿಪ್ರಾಯ.